ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭೂಮಿಕಾ, ಬನ್ನಿ ಕೂತ್ಕೊಳ್ಳಿ. ನೋಡಿ ನಾನು ಏನೇನು ತಂದಿದ್ದೀನಿ ಅಂತ. ಏನ್ ನೋಡಿ, ವಿವಿಧ ಬಗೆಯ ಆಟಿಕೆ ಸಾಮಾನುಗಳು. ಇದೇನಿದು? ವೆರೈಟಿ ಆಫ್ ಟಾಯ್ಸ್. ನೈಸ್. ಅಲ್ಲ ಗೌತಮರೇ, ಬಟ್ ಮಗು ಹುಟ್ಟಕ್ ಮುಂಚೆನೆ ಆಟ ಸಾಮಾನು ತಂದ್ಬಿಟ್ಟಿದ್ದೀರಾ. ಇದೊಳ್ಳೆ ಕೂಸು ಹುಟ್ಟಕ್ಕೂ ಮುಂಚೆ ಸ್ಕೂಲಲ್ಲಿ ಅಡ್ಮಿಷನ್ ತಗೊಂಡ್ರು ಅನ್ನೋ ಹಾಗಾಯ್ತು. ಹೌದಲ್ವಾ, ಪೂರ್ವ ತಯಾರಿ ಅಂತ ಮಾಡ್ಕೋಬೇಕಲ್ವಾ. ಗೌತಮ್ ಅವರೇ, ಇದೆಲ್ಲ ಯಾಕೋ ಹೆಣ್ಮಕ್ಳು ಆಟ ಆಡೋ ಸಾಮಾನ್ ತರ ಇದೆ. ನನ್ಗೆ ಯಾಕೋ ಇದು ಕಾನ್ಸ್ಪಿರಸಿ ಅಂತ ಅನಿಸ್ತದೆ. ನೀವು ಷಡ್ಯಂತ್ರ ಮಾಡ್ತಿದ್ದೀರಾ. ಛೇ, ಸ್ವಂತ ಹೆಂಡತಿ ವಿರುದ್ಧ ನಾನು ಯಾಕೆ ಹಾಗೆಲ್ಲ ಮಾಡ್ಲಿ? ನೋನು ನನಗೆಲ್ಲ ಗೊತ್ತು. ನೀವು ಈ ಭಾಷಾ ಹೇರಿಕೆ ತರ ನನ್ನ ಮೇಲೆ ಹೆಣ್ಮಗು ಹೇರಿಕೆ ಮಾಡ್ತಿದ್ದೀರಾ. ಏನ್ ಹೇಳ್ತಾ ಇದ್ದೀರಾ ನೀವು? ಸುಮ್ನೆ ಏನೇನು ಆರೋಪ ಮಾಡ್ತಾ ಇದ್ದೀರಲ್ರಿ? ಸುಮ್ನೆ ಆರೋಪ ಮಾಡ್ತಿಲ್ಲ, ನಾನು ರಿಯಾಲಿಟಿ ಹೇಳ್ತಿದ್ದೀನಿ. ನೀವು ಪಾರ್ಶಾಲಿಟಿ ಮಾಡ್ತಿದ್ದೀರಾ. ಅದಕ್ಕೆ ಈ ಕಿಚನ್ ಸೆಟ್ಟು, ಈ ಬಾರ್ಬಿ ಡಾನ್ ಎಲ್ಲ ತಂದಿದ್ದೀರಾ. ನೋಡಿ, ನಾನು ಇದಕ್ಕೆ ವಿರುದ್ಧವಾಗಿದ್ದೀನಿ. ನಾನು ಇದನ್ನ ಖಂಡಿಸ್ತೀನಿ. ರೀ, ಏನ್ರಿ ಉಗ್ರ ಹೋರಾಟ ಮಾಡೋ ತರ ಕಾಣಿಸ್ತಾ ಇದ್ದೀರಾ? ಹೌದು, ಮಾಡ್ತೀನಿ. ಯಾಕಂದ್ರೆ ನನ್ನ ಮೇಲೆ ದೌರ್ಜನ್ಯ ಆಗ್ತಿದೆ. ಒಬ್ಬ ಏನ್ರಿ ಇಷ್ಟು ದೊಡ್ಡ ಪದಗಳನ್ನೆಲ್ಲ ಬಳಸ್ತಾ ಇದ್ದೀರಾ? ನನ್ಗೆ ಭಯ ಆಗ್ತಾ ಇದೆ. ನೀವೆಲ್ಲಿ ದಂಗೆ ಎದ್ದು ಬಿಡ್ತೀರಾ ಅಂತ. ಹೌದು, ದಂಗೆನೂ ಹೇಳ್ತೀನಿ, ಯುದ್ಧನೂ ಮಾಡ್ತೀನಿ. ನಾರಿ ಮುನಿದರೆ ಮಾರಿ ಅಂತ ಕೇಳಿಲ್ವಾ ನೀವು? ಮಾರಿ ಯಾಕೆ, ಮಹಾಮಾರಿ ಆಗ್ತೀನಿ, ಅದು ನಿಮ್ಗೆ ಗೊತ್ತಿರಲಿ. ರೀ, ಏನ್ರಿ ಆಗಿದೆ ನಿಮ್ಗೆ? ನಮ್ಮ ಆನಂದ್ ಸ್ವಾಮಿಗಳು ಹೇಳ್ತಾ ಇದ್ರು, ಪ್ರೆಗ್ನೆಂಟ್ ಟೈಮಲ್ಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ ಆಗುತ್ತೆ ಅಂತ. ಬಟ್ ಈ ಲೆವೆಲ್ಗೆ ಒಬ್ಬೊಬ್ಬ ಭಯ ಆಗ್ತಾ ಇದೆ ನನಗೆ. ಯಾರಿಗೆ ಮೂಡ್ ಸ್ವಿಂಗು? ನನಗೆ ಮೂಡ್ ಸ್ವಿಂಗಾ? ಇಲ್ಲ ರೀ, ಇಲ್ಲ ಏನೋ ತಮಾಷೆ ಮಾಡಕ್ ಹೋಗಿ ಸೀರಿಯಸ್ ಆಗ್ಬಿಡ್ತಲ್ಲ. ನೀವು ಸರಿಯಾಗಿದ್ದೀರಾ, ನೀವು ಕರೆಕ್ಟ್ ಆಗಿದ್ದೀರಾ, ನಾನು ಸರಿ ಇಲ್ಲ. ಓಕೆನಾ? ಸಮಾಧಾನನಾ? ಅನ್ಬಿಟ್ರಿ ದೊಡ್ಡದಾಗಿ ಹೇಳೋದಕ್ಕೆ. ಆಯ್ತಾಯ್ತು, ಸಾರಿ ಕೊಡಿ. ಹಲೋ ಮೇಡಮ್, ಆಯ್ತು ಬಿಡ್ರಿ, ಎಲ್ಲ ಪಕ್ಕಕ್ಕೆ ಇಟ್ಟಿದ್ದೀನಲ್ಲ, ಇನ್ನು ಯಾಕೆ ಮುಖ ಊದಿಸ್ಕೊಂಡಿದ್ದೀರಾ? ಇಲ್ಲಿ ನೋಡ್ರಿ, ಇಲ್ಲಿ ಭೂಮಿಕಾ, ಅರೆ ಇಲ್ಲಿ ನೋಡ್ರಿ, ನೋಡ್ರಿ, ಇಲ್ಲಿವರೆಗೂ ಅದೇನೇ ವಿಷಯ ಇರಲಿ, ನನ್ನ ನಿರ್ಧಾರನೇ ನಿಮ್ಮ ನಿರ್ಧಾರ, ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅನ್ನೋ ಥರ ಇದ್ವಿ. ಈ ಮಗು ವಿಚಾರದಲ್ಲಿ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ ನೀವು? ಸೇಮ್ ಟು ಸೇಮ್ ನಾನು ಅದನ್ನೇ ಹೇಳ್ತಿದ್ದೀನಿ. ನೀವ್ ಯಾಕೆ ಹಠ ಮಾಡ್ತಿದ್ದೀರಾ ಅಂತ. ಓಕೆ ಬಿಡ್ರಿ, ಫೈನಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬೋಣ. ಇದೊಂಥರ ನಮ್ಮಿಬ್ಬರ ಮಧ್ಯೆ ಪೀಸ್ ಟ್ರೀಟಿ ಇದ್ದಾಗೆ. ಇನ್ಮೇಲೆ ನಾವು ಮಗು ವಿಷಯದಲ್ಲಿ ನ್ಯೂಟ್ರಲ್ ಆಗಿದ್ಬೋಣ. ಓಕೆನಾ? ಮಗು ಯಾವುದೇ ಆಗಲಿ, ನಮ್ಮ ಮುಖದಲ್ಲಿ ನಗು ಇದ್ರೆ ಸಾಕು ಅಂತ ಸಮಾಧಾನ ಮಾಡ್ಕೊಂಬೋಣ. ಓಕೆನಾ? ಹೆಣ್ಮಗು ಆದ್ರೆ ನನಗೆ ಖುಷಿ. ನೋಡಿ, ಮತ್ತೆ ಪೂರ್ತಿ ಹೇಳೋದು ಕೇಳಿಸ್ಕೊಡ್ರಿ. ಈಗ ಹೆಣ್ಮಗು ಆದ್ರೆ ನನಗೆ ಖುಷಿ ಆಗುತ್ತೆ, ಅದನ್ನ ನೋಡಿ ನೀವು ಖುಷಿ ಪಡಿ. ಗಂಡು ಮಗು ಆದ್ರೆ ನಿಮಗೆ ಖುಷಿ ಆಗುತ್ತೆ, ನಾನು ಅದನ್ನ ನೋಡಿ ಖುಷಿ ಪಡ್ತೀನಿ. ಒಟ್ಟಿನಲ್ಲಿ ನಾವಿಬ್ರು ಖುಷಿಯಾಗಿರೋಣ. ಒಪ್ಪಂದ? ಓಕೆನಾ? ಓಕೆ. ಡೋಂಟ್ ವರಿ ಬಿಡ್ರಿ. ಈ ಸತಿ ಹೆಣ್ಮಗು ಆದ್ರೆ ಮುಂದಿನ ಸತಿ ಗಂಡು ಮಗು ಆಗುತ್ತೆ, ಈ ಸತಿ ಗಂಡಾದ್ರೆ ಮುಂದಿನ ಸತಿ ಹೆಣ್ಮಗು ಆಗುತ್ತೆ. ಅಮೃತಧಾರೆ